ಅಂಗಿ. ಇದು ರಷ್ಯಾ ದೇಶದ ಕತೆ. ಅಲ್ಲಿ ಚಾರಪ್ರಭು ಹೆಸರಿನ ರಾಜನೊಬ್ಬನಿರ್ತಾನೆ. ಎಲ್ಲ ಸಂಪತ್ತು ಇತ್ತು, ಬೇಕಾದಷ್ಟು ಆಳುಕಾಳುಗಳು ಇದ್ದರು. ರಾಜ ಬಹಳವಾಗಿ ಸುಖದಿಂದ ಇರ್ತಾನೆ. ಹೀಗೆ 50 ವರ್ಷಗಳು ಕಳೆಯಿತು. ರಾಜನು ಹಾಸಿಗೆ ಹಿಡಿತಾನೆ. ಯಾವುದರಲ್ಲಿಯೂ ಆಸಕ್ತಿ ಇರಲಿಲ್ಲ. ಮಾನಸಿಕವಾಗಿ ಅಸ್ವಸ್ಥನಾಗಿರ್ತಾನೆ. ರಾಜ್ಯದ ದೊಡ್ಡ ದೊಡ್ಡ ವೈದ್ಯರು ಬರ್ತಾರೆ. ಯಾರಿಗೂ ಏನೂ ತಿಳಿಯಲಿಲ್ಲ, ಗುಣ ಆಗಲೇ ಇಲ್ಲ. ಎಲ್ಲರೂ ರಾಜ ಇನ್ನು ಬದುಕೋದಿಲ್ಲ ಅಂಥೇಳಿ ತೀರ್ಮಾನವನ್ನು ಮಾಡ್ತಾರೆ. ಆಗ ಒಬ್ಬ ಸಂತ ಬರ್ತಾನೆ. ರಾಜನನ್ನು ಪರೀಕ್ಷಿಸಿ, ಇದೇನೂ ದೊಡ್ಡ ಕಾಯಿಲೆ ಅಲ್ಲ, ನಾನು ಗುಣಪಡಿಸುತ್ತೇನೆ ಅಂತ ಹೇಳ್ತಾನೆ. ಎಲ್ಲರಿಗೂ ತುಂಬ ಸಂತೋಷವಾಯಿತು. ಅದೇನು ಬೇಕು ಹೇಳಿ ಅಂತ ಕೇಳ್ತಾರೆ. ಏನೂ ಇಲ್ಲ, ಸಂತೋಷವಾಗಿರುವವನ ಒಂದು ಅಂಗಿ ಬೇಕು ಅಷ್ಟೇ ಅಂತ ಹೇಳ್ತಾರೆ. ಮಂತ್ರಿ, ಶ್ರೀಮಂತರು, ದೊಡ್ಡ ದೊಡ್ಡ ಅಧಿಕಾರಿಗಳು, ಬುದ್ಧಿವಂತರು ಹೀಗೆ ಎಲ್ಲರ ಮನೆಗಳಿಗೂ ಹೋಗ್ತಾರೆ. ಆದರೆ ಅಂಗಿ ಸಿಗಲಿಲ್ಲ. ಇಡೀ ದೇಶ ಸುತ್ತಿ ಬಂದರೂ ಅಂಗಿ ಸಿಗಲಿಲ್ಲ. ಅಂದರೆ ಸುಖಿ ಯಾರೂ ಇಲ್ಲ ಅಂತ. ಮಂತ್ರಿಗಳಿಗೆ ಅರ್ಥವಾಯಿತು, ಇದು ಸುಲಭವಲ್ಲ ಅಂತ ಹೇಳಿ ಬೇಸರದಿಂದ ಬರ್ತಾ ಇರುವಾಗ ದಾರಿಯಲ್ಲಿ ಹುಡುಗನೊಬ್ಬ ಬಹಳ ಆನಂದದಿಂದ ಹಾಡ್ತಾ ಹೋಗ್ತಾ ಇರ್ತಾನೆ. ಅವನನ್ನು ಹಿಂಬಾಲಿಸಿ ಹೋಗ್ತಾರೆ ಮಂತ್ರಿ. ಅವನು ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇರ್ತಾನೆ. ಮನೆಯ ಮುಂದೆ ಒಂದು ಕಲ್ಲು ಬೆಂಚು ಇತ್ತು. ಅದರ ಮೇಲೆ ಮಲಗ್ತಾನೆ. ಸುಮಾರು 25 ವರ್ಷಗಳಿರಬಹುದು. ಅವನನ್ನು ಕೇಳ್ತಾರೆ, ನೀನು ಆರಾಮವಾಗಿರುವೆಯಾ ಅಂತ. ಅವನು ನನಗೇನಾಗಿದೆ ಅಂತ ಕೇಳ್ತಾನೆ. ಆಗ ಮಂತ್ರಿ ಮತ್ತೆ ಕೇಳ್ತಾನೆ, ನೀನು ಸಂತೋಷವಾಗಿರಲು ನಿನ್ನ ಬಳಿ ಏನಿದೆ ಅಂತ. ಹುಡುಗ ಹೇಳ್ತಾನೆ, ನಾನು ಆರೋಗ್ಯವಾಗಿ ಚೆನ್ನಾಗಿರುವೆನು, ನನಗಿನ್ನೇನು ಬೇಕು ಅಂತ ಹೇಳ್ತಾನೆ. ನಾನು ಯುವಕ, ಕಾಡಿನಲ್ಲಿ ಸ್ವಚ್ಛಂದವಾಗಿ ತಿರುಗಾಡ್ತೇನೆ, ಬದುಕಿದ್ದೇನೆ, ಹಾಗೂ ನನಗಿನ್ನೇನೂ ಬೇಕಾಗಿಲ್ಲ ಅಂತಲೂ ಹೇಳ್ತಾನೆ. ಈ ಮಾತುಗಳನ್ನು ಕೇಳಿ ಮಂತ್ರಿ ಅವನನ್ನು ಕೇಳ್ತಾನೆ, ನಮ್ಮ ರಾಜನಿಗೆ ಆರೋಗ್ಯ ಚೆನ್ನಾಗಿಲ್ಲ, ಸುಖವಾಗಿರುವವನ ಅಂಗಿಯೊಂದು ಬೇಕಾಗಿದೆ, ಆದ್ದರಿಂದ ನಿನ್ನದೊಂದು ಅಂಗಿಯನ್ನು ಕೊಡು ಅಂತ ಕೇಳ್ತಾನೆ. ಆಗ ಹುಡುಗ ಕೇಳ್ತಾನೆ, ಸುಖವಾಗಿರಲು ಅಂಗಿ ಏಕೆ ಬೇಕು ಅಂತ. ನಾನು ಅಂಗಿ ಧರಿಸುವುದಿಲ್ಲ, ಸುಖವಾಗಿರಲು ಅಂಗಿ ಬೇಕು ಅಂತೇಳಿ ಯಾರು ಹೇಳಿದರು ಅಂತ ಕೇಳ್ತಾನೆ. ಈ ಮಾತುಗಳನ್ನು ಕೇಳಿ ರಾಜನಿಗೆ ಅರ್ಥವಾಯಿತು. ಆ ಯುವಕನ ಬಳಿಗೆ ಬಂದು, ನಾನು ನಿನ್ನೊಂದಿಗೆ 1 ತಿಂಗಳು ಇರ್ತೇನೆ ಅಂತ ಹೇಳ್ತಾನೆ. ಕಾಯಿಲೆ ಹೋಯಿತು, ದುಡಿಯಬೇಕು ಅಂತ ಹೇಳಿ ತಿಳಿಯುತ್ತೆ.